ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 6M BComನ IT2 ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಯೂನಿಟ್ 1 ಬಂದು ಪ್ರಾಫಿಟ್ ಆ್ಯಂಡ್ ಗೇನ್ ಆಫ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅನ್ನೋ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಇದರಲ್ಲಿ ಪಾರ್ಟ್ 10ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಪಾರ್ಟ್ 1 to 9 ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ಆ ವೀಡಿಯೋಸ್ನ ನೋಡಿಲ್ವೋ ಫಸ್ಟ್ ವೀಡಿಯೋಸ್ನ ನೋಡ್ಕೊಂಡು ಬಂದು ಈ ಒಂದು ವಿಡಿಯೋ ನೋಡಿ, ಬಿಕಾಸ್ ಇಲ್ಲಿ ಕಂಟಿನ್ಯೂಷನ್ ಅನ್ನೋದು ನಿಮಗೆ ಪ್ರಾಪರಾಗಿ ಸಿಗುತ್ತೆ ಅನ್ನೋ ರೀಸನಿಂದ. ಸೊ ಇಲ್ಲಿ IT2 ಅಲ್ಲಿ ನಾನು ಆಲ್ರೆಡಿ ಕೇಸ್ 1, 2, 3ನೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದು ಒಂದು ರಿಲೇಟೆಡ್ ಟು ಲಾಯರ್ ಆಗಿರ್ಬೋದು, ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ಬೋದು, ಅಥವಾ ಡಾಕ್ಟರ್ ಆಗಿರ್ಬೋದು. ಇಷ್ಟೂ ಕೂಡ ವಿತ್ ಪ್ರಾಬ್ಲಮ್ಸ್ನ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಟಾಪಿಕ್ ಯಾವುದು ಅಂದರೆ, ಇದು ರಿಲೇಟೆಡ್ ಯಾವ ಟಾಪಿಕ್ಕು ಅಂದರೆ ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ನ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ನೀವು ನಿಮಗಿದೆ ಯಾವ ಸಬ್ಜೆಕ್ಟು ಅಂದರೆ ಅಸೆಸ್ಮೆಂಟ್ ಆಫ್ ಫರ್ಮ್ ಅದರ್ ದ್ಯಾನ್ ದಿ ಇಂಡಿವಿಜುವಲ್ ಫೈಲಿಂಗ್ ಆಫ್ ITAS ಅನ್ನೋ ಒಂದು ಸಬ್ಜೆಕ್ಟ್ ಇದೆಯಲ್ಲ, ಅದರಲ್ಲಿ ಏನು ಕಾನ್ಸೆಪ್ಟ್ ಆಯಿತೋ ಇವನ್ IT ಕೂಡ ಅದೇ ಕಾನ್ಸೆಪ್ಟ್ ಇದೆ. ಏನು ಅಂದರೆ ಇನ್ಕಮ್ ಫ್ರಮ್ ಬಿಸ್ನೆಸ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ನೀವು ಹೇಗೆ ಬುಕ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡ್ತೀರೋ ಅದೇ ಬೇಸಿಸ್ ಮೇಲೆ ನೀವು ಇನ್ಕಮ್ ಫ್ರಮ್ ಬಿಸ್ನೆಸ್ನ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀರಾ. ಫಸ್ಟ್ ನೀವೇನು ಮಾಡ್ತೀರಾ ಅಂದರೆ ನೆಟ್ ಪ್ರಾಫಿಟ್ನ ತೊಗೊಳ್ತೀರಾ. ಸೊ ನೆಟ್ ಪ್ರಾಫಿಟ್ ಬಂದುಬಿಟ್ಟು ಕ್ವಶನಲ್ಲೇ ಕೊಟ್ಟಿರ್ತಾರೆ ಅಂಥ ಒಂದು ನೆಟ್ ಪ್ರಾಫಿಟ್ನ ನೀವು ತೊಗೊಳ್ತೀರಾ. ಅದಕ್ಕೆ ಏನು ಮಾಡ್ತೀರಾ ಅಂದರೆ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್ನ ಮಾಡ್ತೀರಾ. ಸೊ ಇಲ್ಲಿ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಂದರೆ ಏನು ಅಂದರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲ. ಬಿಸ್ನೆಸ್ ಎಕ್ಸ್ಪೆನ್ಸಸ್ನ ಬಿಟ್ಟು ಬೇರೆ ಎಲ್ಲ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಎಲ್ಲ ಏನೇನಿರುತ್ತೋ ಅದನ್ನು ನಾವು ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಕರಿತೀವಿ. ಸೊ ಆ ಒಂದು ಎಕ್ಸ್ಪೆನ್ಸಸ್ನೆಲ್ಲ ನೀವು ಆ್ಯಡ್ ಮಾಡ್ತಾ ಹೋಗ್ತೀರಾ. ಇದಾದಮೇಲೆ ನೀವು ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್, ಯಾವುದಾದ್ರು ಒಂದು ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಇದೆ ಅಂದ್ಕೊಳ್ಳಿ, ಅಂದರೆ ಬಿಸ್ನೆಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ಸು ನಾಟ್ ಡೆಬಿಟೆಡ್ ಟು P&L ಅಕೌಂಟ್ ಇದ್ದರೆ ಮಾತ್ರ ಕನ್ಸಿಡರ್ ಮಾಡ್ತೀರಾ, ಅದನ್ನು ನೀವು ಮೈನಸ್ ಮಾಡ್ತೀರಾ. ಇದಾದ್ಮೇಲೆ ಬೇರೆ ಏನು ಮೈನಸ್ ಮಾಡಬೇಕು ಅಂದರೆ ನಾನ್ ಬಿಸ್ನೆಸ್ ಅಥವಾ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಏನಾದ್ರು ಇತ್ತು ಅಂದರೆ, ನಾನ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಏನಾದ್ರು ಇದ್ದರೆ ಅದನ್ನು ಕೂಡ ಮೈನಸ್ ಮಾಡ್ತೀರಾ. ಇಷ್ಟು ನೀವು ಮೈನಸ್ ಮಾಡಿದ್ಮೇಲೆ ನೆಟ್ ಪ್ರಾಫಿಟ್ಟಿಂದ ಆ್ಯಡ್ ಆ್ಯಂಡ್ ಮೈನಸ್ ಮಾಡಿದ್ಮೇಲೆ ನಿಮ್ಗೆ ಏನು ಆನ್ಸರ್ ಸಿಗುತ್ತಾ ಅದೇ ಟ್ಯಾಕ್ಸೇಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗಿರುತ್ತೆ. ಓಕೆನಾ? ಈ ಆನ್ಸರ್ನ ನೀವು ಟ್ಯಾಕ್ಸೇಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೇಳಿ ಕರಿತೀರಾ. ಸೊ ಇಷ್ಟು ಒಂದು ಫಾರ್ಮ್ಯಾಟ್ ಇದೆ. ಈ ಫಾರ್ಮ್ಯಾಟ್ ಬೇಸಿಸ್ ಮೇಲೆ ನಿಮಗೇನು ಅಂದರೆ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಈ ಒಂದು ಪ್ರಾಬ್ಲಮ್ ಬಂದುಬಿಟ್ಟು ಫಸ್ಟ್ ಪ್ರಾಬ್ಲಮ್ ಆಗಿದೆ ರಿಗಾರ್ಡಿಂಗ್ ಟು ಟ್ಯಾಕ್ಸೇಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ರಿಲೇಟೆಡ್. ಫಸ್ಟ್ ಪ್ರಾಬ್ಲಮ್ನ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಇದು ಫಸ್ಟ್ ಪ್ರಾಬ್ಲಮ್ ಆಗಿದೆ. ಸೊ ನೀವು ನೋಡೋದಾದರೆ ಫಾಲೋಯಿಂಗ್ ಇಸ್ ದ P&L ಅಕೌಂಟ್ ಆಫ್ ಮಿಸ್ಟರ್ ಚಂದನ್ ಫಾರ್ ದಿ ಇಯರ್ ಎಂಡಿಂಗ್ 31/8/2023 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಚಂದನ್ ಅನ್ನೋ ಒಬ್ಬ ಪರ್ಸನ್ ರಿಲೇಟೆಡ್ ಬ್ಯಾಲೆನ್ಸ್ ಶೀಟ್ನ ಮತ್ತು ಅಡ್ಜಸ್ಟ್ಮೆಂಟ್ಸ್ನೆಲ್ಲ ನಾವು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ, ನೀವು ಪ್ರೀವಿಯಸ್ ವೀಡಿಯೋದಲ್ಲಿ ನೀವು ಬ್ಯಾಲೆನ್ಸ್ ಶೀಟ್ ಜೊತೆಗೆ ಅಡ್ಜಸ್ಟ್ಮೆಂಟಲ್ಲಿ ಸ್ವಲ್ಪ ಮಾತ್ರ ಡೀಟೇಲ್ಸ್ ಕೊಡ್ತಿದ್ರು. ಬರೀ ಡಿಪ್ರಿಸಿಯೇಷನ್ ಆಗಿರ್ಬೋದು ಅಥವಾ ಎಷ್ಟು ಫಾರ್ ಪರ್ಸ್ನಲ್ ಯೂಸ್ ಅಥವಾ ಎಷ್ಟು ಫಾರ್ ಪ್ರೊಫೆಷ್ನಲ್ ಯೂಸ್ ಅಂತ ಹೇಳಿ ಕೊಡ್ತಿದ್ರು ಅಷ್ಟೇ. ಬಟ್ ಈ ಒಂದು ವಿಡಿಯೋದಲ್ಲಿ ನೀವು ಏನು ಕನ್ಸಿಡರ್ ಮಾಡಬೇಕು ಅಂದರೆ, ನೀವು ಎಷ್ಟು ಬ್ಯಾಲೆನ್ಸ್ ಶೀಟಿಗೆ ಪ್ರಿಫರೆನ್ಸ್ ಕೊಟ್ಟಿರ್ತೀರೋ ಅಷ್ಟೇ ಪ್ರಿಫರೆನ್ಸು ನೀವು ಇಲ್ಲೂ ಕೂಡ ಕೊಡಬೇಕಾಗುತ್ತೆ ಅಡ್ಜಸ್ಟ್ಮೆಂಟ್ಸ್ಗೆ. ಸೊ ಇಲ್ಲಿ ಬರೀ ನೀವು ಪರ್ಸ್ನಲ್ ರಿಲೇಟೆಡ್ನ ಮಾತ್ರ ಕನ್ಸಿಡರ್ ಮಾಡ್ತಾ ಹೋಗ್ತೀರಾ. ಓಕೆನಾ? ಸೊ ಇಲ್ಲಿ ಪರ್ಸ್ನಲ್ ರಿಲೇಟೆಡು ಫಸ್ಟ್ ಒನ್ ನೀವು ನೋಡೋದಾದರೆ ಸೊ ಸ್ಯಾಲ್ರಿ. ಸೊ ಇದು ಸ್ಯಾಲ್ರಿ ಬಂದುಬಿಟ್ಟು ಯಾರಿಗೆ ಅಂತ, ಇವಾಗ ಸ್ಯಾಲ್ರಿ ಬರೀ ಸ್ಯಾಲ್ರಿ ಕೊಟ್ಟಿದ್ದಾರಲ್ವಾ, ಬರೀ ಸ್ಯಾಲ್ರಿನ ನೀವು ಯಾರಿಗೆ ಕೊಡ್ತೀರಾ? ಸ್ಟಾಫ್ಗೆ. ಸೊ ಸ್ಟಾಫು ಕೂಡ ಸ್ಯಾಲ್ರಿ ನಿಮಗೆ ಪರ್ಸ್ನಲ್ ಆಗುತ್ತಾ? ಇಲ್ಲ ಅಲ್ವಾ. ಪ್ರೊಫೆಷ್ನಲ್ ಇರೋ ಅಮೌಂಟ್ನ ನೀವು ಪ್ರೊಫೆಷನಲ್ನಲ್ಲಿರೋ ಅಮೌಂಟ್ನ ನೀವೇನು ಮಾಡ್ತೀರಾ ಅಂದರೆ, ಒಬ್ಬ ಪರ್ಸನ್ಗೆ ಸ್ಯಾಲ್ರಿ ಆಗಿ ಕೊಡ್ತೀರಾ ಅಂದರೆ ಅದು ಪ್ರೊಫೆಷನ್ ರಿಲೇಟೆಡೇ ಆಗುತ್ತೆ, ಇದು ಪರ್ಸ್ನಲ್ ರಿಲೇಟೆಡ್ ಅಲ್ಲ. ಸೊ ಇದು ನಾವು ಕನ್ಸಿಡರ್ ಮಾಡೋಕ್ಕೆ ಹೋಗಲ್ಲ. ಇನ್ನು ಆಫೀಸ್ ಎಕ್ಸ್ಪೆನ್ಸಸ್ಸು ಕೂಡ ಇದು ಆಫೀಸ್ ರಿಲೇಟೆಡ್ ಅಥವಾ ಪ್ರೊಫೆಷ್ನಲ್ ರಿಲೇಟೆಡ್. ಸೊ ಇದನ್ನು ನಾವು ಕನ್ಸಿಡರ್ ಮಾಡಲ್ಲ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಡಿಪ್ರಿಸಿಯೇಷನ್. ಸೊ ಇಲ್ಲಿ ನೀವು ಡಿಪ್ರಿಸಿಯೇಷನಲ್ಲಿ ಏನು ನೋಡಬೇಕು ಅಂದರೆ, ಸೊ ಇಲ್ಲಿ ಡಿಪ್ರಿಸಿಯೇಷನ್ ನಾವೇನು ಮಾಡ್ತೀವಿ ಅಂದರೆ P&L ಅಕೌಂಟ್ನಲ್ಲಿರೋ ಡಿಪ್ರಿಸಿಯೇಷನ್ ನಾವು ಕನ್ಸಿಡರ್ ಮಾಡಲ್ಲ. ಇದನ್ನೇನಾದ್ರು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ರೆ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಇಲ್ಲಿ ಕನ್ಸಿಡರ್ ಮಾಡೋಕ್ಕೆ ಹೋಗಲ್ಲ. ನೆಕ್ಸ್ಟು GST. ಸೊ ಇಲ್ಲಿ GST ಅಂತ ಏನಾದ್ರು ಕೊಟ್ಟರೆ, ಬರೀ GST ಅಂತ ಕೊಟ್ಟರೆ ಅದು ಅಡ್ಮಿಸಬಲ್ ಆಗುತ್ತೆ. ಅಡ್ಮಿಸಬಲ್ನ ನಾವು ಇಲ್ಲೆಲ್ಲರೂ ತೊಗೊಳ್ತೀವ? ಇಲ್ಲ. ಇನ್ಅಡ್ಮಿಸಬಲ್ ಮಾತ್ರ ತೊಗೊಳ್ಳೋದು. ಬರೀ GST ಆಗಿರೋ ರೀಸನಿಂದ ಇದು ನಾವು ಕನ್ಸಿಡರ್ ಮಾಡಲ್ಲ.
ಅದೇ ಅವ್ರು ಏನಾದ್ರು ಪ್ರಾವಿಷನ್ ಫಾರ್ GST ಅಂತ ಏನಾದ್ರು ಕೊಟ್ಟಿದ್ರೆ ಅವಾಗ ಅದು ಇನ್ಅಡ್ಮಿಸಬಲ್ ಆಗ್ತಿತ್ತು, ಅವಾಗ ನಾವು ಅದನ್ನು ಕನ್ಸಿಡರ್ ಮಾಡ್ತಿದ್ದೋ. ಓಕೆನಾ. ನೆಕ್ಸ್ಟ್ ಲೀಗಲ್ ಎಕ್ಸ್ಪೆನ್ಸಸ್. ಸೊ ಲೀಗಲ್ ಎಕ್ಸ್ಪೆನ್ಸಸ್ ಅಂದರೆ ಏನು, ಇದು ಪ್ರೊಫೆಷ್ನಲ್ ರಿಲೇಟೆಡ್, ಸೊ ಅದಕ್ಕೆ ಇದು ನಾವು ಕನ್ಸಿಡರ್ ಮಾಡೋಕ್ಕೆ ಹೋಗಲ್ಲ. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್. ಸೊ ಇನ್ಕಮ್ ಟ್ಯಾಕ್ಸ್ನ ನೀವು ಯಾರಿಗೆ ಪೇ ಮಾಡ್ತೀರಾ ಅಥವಾ ಯಾವುದಕ್ಕೆ ಪೇ ಮಾಡ್ತೀರಾ, ನಮ್ಮ ಒಂದು ಪರ್ಸ್ನಲ್ ಆಗಿ ಏನೇನೆಲ್ಲ ಇನ್ಕಮ್ ಬಂದಿರುತ್ತೋ ಅಷ್ಟು ಇನ್ಕಮ್ಗೂ ಸೇರಿಸಿ ಅಲ್ವಾ ನೀವು ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡೋದು. ಸೊ ಇದು ಪರ್ಸ್ನಲ್ ರಿಲೇಟೆಡ್, ಸೊ ಅದಕ್ಕೆ ಇದನ್ನು ನೀವು ಕನ್ಸಿಡರ್ ಮಾಡ್ತೀರಾ. ನೆಕ್ಸ್ಟ್ ನೀವು ನೋಡೋದಾದರೆ ಎಕ್ಸ್ಪೆನ್ಸಸ್ ಆನ್ ಅಕ್ವೈರಿಂಗ್ ಆಫ್ ಪೇಟೆಂಟ್ ರೈಟ್ಸ್. ಇವಾಗ ಪೇಟೆಂಟ್ ಅಂದಿದ ತಕ್ಷಣ ನಿಮ್ಮ ಒಂದು ಏನೋ ಒಂದು ಕಾಪಾಡ್ಕೋಬೇಕು ಅನ್ನೋ ರೀಸನ್ಗೆ ನೀವೇನು ಮಾಡಿರ್ತೀರಾ ಅಂದರೆ ಪೇಟೆಂಟು ಅಥವಾ ಕಾಪಿ ರೈಟ್ಸ್ನ ತೊಗೊಂಡಿರ್ತೀರ. ಸೊ ಅದು ಬಂದುಬಿಟ್ಟು ನಿಮ್ಮ ಒಂದು ಪರ್ಸ್ನಲ್ ಅಮೌಂಟಿಂದನೇ ನೀವು ತೊಗೊಳ್ಳೋದಲ್ವಾ, ಸೊ ಅದಕ್ಕೆ ಇದನ್ನು ಕೂಡ ನೀವು ಕನ್ಸಿಡರ್ ಮಾಡ್ತೀರಾ. ಓಕೆನಾ. ನೆಕ್ಸ್ಟು ರಿಪೇರ್ಸ್. ಸೊ ಇಲ್ಲಿ ರಿಪೇರ್ಸ್ ಅನ್ನೋದು ಏನಕ್ಕಾಗುತ್ತೆ, ಒಂದು ಪ್ರೊಫೆಷ್ನಲ್ ತಾನೇ ರಿಪೇರ್ಸ್ ಅನ್ನೋದಾಗೋದು, ಸೊ ಅದಕ್ಕೆ ಇದನ್ನು ನೀವು ತೊಗೊಳಕ್ಕೆ ಹೋಗಲ್ಲ. ಓಕೆನಾ. ನೆಕ್ಸ್ಟ್ ಬಂದು ಡೊನೇಷನ್. ಸೊ ಡೊನೇಷನ್ಸ್ನ ನೀವು ನಿಮ್ಮ ಪರ್ಸ್ನಲ್ ದುಡ್ಡಿಂದ ಕೊಡ್ತೀರಾ ಅಥವಾ ಪ್ರೊಫೆಷ್ನಲ್ ದುಡ್ಡಿಂದ ಕೊಡ್ತೀರಾ, ಪರ್ಸ್ನಲ್ ದುಡ್ಡಿಂದನೇ ತಾನೇ ಕೊಡೋದು, ಸೊ ಅದಕ್ಕೆ ನೀವು ಇದನ್ನು ತೊಗೊಳ್ತೀರಾ. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್. ಸೊ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸಲ್ಲೂ ಅಷ್ಟೇ ನಿಮಗೆ ಬರೀ ಬ್ಯಾಡ್ ಡೆಟ್ಸ್ ಅಂತ ಏನಾದ್ರು ಕೊಟ್ಟಿದ್ರೆ ಅವಾಗ ನೀವೇನು ಮಾಡ್ತಿದ್ರಿ ಅಂದರೆ ಅಡ್ಮಿಸಬಲ್, ಇದನ್ನು ತೊಗೊಳಕ್ಕೆ ಹೋಗ್ತಿರ್ಲಿಲ್ಲ. ಬಟ್ ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅನ್ನೋ ರೀಸನಿಂದ ನೀವು ಇದನ್ನು ಕನ್ಸಿಡರ್ ಮಾಡ್ತೀರಾ. ಓಕೆನಾ. ಬರೀ ಬ್ಯಾಡ್ ಡೆಟ್ಸ್ ಅಂತ ಇದ್ರೆ ಕನ್ಸಿಡರ್ ಮಾಡಲ್ಲ, ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಇದ್ರೆ ಕನ್ಸಿಡರ್ ಮಾಡ್ತೀರಾ. ನೆಕ್ಸ್ಟ್ ಜನರಲ್ ಎಕ್ಸ್ಪೆನ್ಸಸ್. ಸೊ ಜನರಲ್ ಎಕ್ಸ್ಪೆನ್ಸಸ್ ಬಂದು ಪ್ರೊಫೆಷ್ನಲ್ ಯೂಸು, ಸೊ ಅದಕ್ಕೆ ಇದನ್ನು ಕನ್ಸಿಡರ್ ಮಾಡೋಕ್ಕೆ ಹೋಗಲ್ಲ. ನೆಟ್ ಪ್ರಾಫಿಟ್. ಸೊ ನೆಟ್ ಪ್ರಾಫಿಟ್ ನಿಮಗೆ ಬೇಕೇ ಬೇಕು, ನೆಟ್ ಪ್ರಾಫಿಟ್ನ ತೊಗೊಳ್ತೀರಾ. ಓಕೆನಾ. ನೆಕ್ಸ್ಟು ಗ್ರಾಸ್. ಈ ಕಡೆ ನಾವು ನೋಡೋದಾದ್ರೆ ಇಲ್ಲಿ ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾರೆ, ಗ್ರಾಸ್ ಪ್ರಾಫಿಟ್ ನೀವು ಕನ್ಸಿಡರ್ ಮಾಡೋಕ್ಕೆ ಹೋಗಲ್ಲ. ನೆಕ್ಸ್ಟು ಡಿವಿಡೆಂಡ್ಸ್. ಸೊ ಡಿವಿಡೆಂಡ್ಸ್ ಬಂದುಬಿಟ್ಟು ಇವಾಗ ಕಂಪನಿಯವರು ಬೇರೆ ಕಡೆ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅಂದ್ಕೊಳ್ಳಿ, ಅಲ್ಲಿಂದ ಡಿವಿಡೆನ್ಸ್ ಬಂದರೆ ಅದು ಪರ್ಸ್ನಲ್ ತಾನೇ, ಅದನ್ನು ನೀವು ಕನ್ಸಿಡರ್ ಮಾಡ್ತೀರಾ. ನೆಕ್ಸ್ಟು ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ. ಹೌಸ್ ಪ್ರಾಪರ್ಟಿಯಿಂದ ಏನಾದ್ರು ರೆಂಟ್ ಬಂತು ಅಂದರೆ ಅದನ್ನು ನೀವು ಕನ್ಸಿಡರ್ ಮಾಡ್ತೀರಾ, ಬಿಕಾಸ್ ಅದು ಪರ್ಸ್ನಲ್, ನಾಟ್ ಫಾರ್ ಪ್ರೊಫೆಷ್ನಲ್ ಅಂತ ಹೇಳಿ ಅರ್ಥ. ನೆಕ್ಸ್ಟು ಕಮಿಷನ್ ಆಗಿರ್ಬೋದು, ಬ್ರೋಕರೇಜ್ ಆಗಿರ್ಬೋದು, ಸನ್ರಿ ರೆಸಿಪ್ಟ್ಸ್ ಆಗಿರ್ಬೋದು, ಇದೆಲ್ಲ ಏನು ಅಂದರೆ ಇದೆಲ್ಲ ಪ್ರೊಫೆಷ್ನಲ್ ರಿಲೇಟೆಡು, ಸೊ ಅದಕ್ಕೆ ಇದು ಯಾವುದನ್ನು ಕನ್ಸಿಡರ್ ಮಾಡಲ್ಲ. ಬಟ್ ಇನ್ಕಮ್ ಫ್ರಮ್ HUF, ನೀವೆಲ್ಲೋ HUF ಅಲ್ಲಿ ಇನ್ವೆಸ್ಟ್ ಮಾಡಿದರೆ ಅಲ್ಲಿನ ಇನ್ಕಮ್ ಬಂದರೆ ಅದೇನಾಗುತ್ತೆ, ಪರ್ಸ್ನಲ್ ರಿಲೇಟೆಡ್ ಅಲ್ವಾ, ಸೊ ಅದಕ್ಕೆ ನೀವು ಅದನ್ನು ಕನ್ಸಿಡರ್ ಮಾಡ್ತೀರಾ. ಓಕೆನಾ. ಇಷ್ಟು ಕೂಡ ಒಂದು P&L ಅಕೌಂಟ್ ಆಗಿದೆ. ಇನ್ನು ನೀವು ಅಡ್ಜಸ್ಟ್ಮೆಂಟ್ಸ್ನ ನೋಡೋದಾದರೆ ಇಲ್ಲಿ ಮೇನ್ ನೀವು ಅಡ್ಜಸ್ಟ್ಮೆಂಟ್ಸ್ನ ನೋಡಬೇಕು. ಸೊ ಅಡ್ಜಸ್ಟ್ಮೆಂಟಲ್ಲಿ ನೀವು ನೋಡೋದಾದರೆ ಸ್ಯಾಲ್ರಿ ಇನ್ಕ್ಲೂಡ್ಸ್ ₹12,000 ಪೇ ಟು ದ ವರ್ಕರ್ಸ್ ಎಂಪ್ಲಾಯ್ಡ್ ಅಟ್ ಹೋಮ್. ಇದು ನೀವು ಕನ್ಸಿಡರ್ ಮಾಡಬೇಕಾ ಮಾಡಬಾರ್ದಾ, ಮಾಡಬೇಕು ತಾನೆ, ಬಿಕಾಸ್ ಏನು ಅಂದರೆ ಇಲ್ಲಿ ಸ್ಯಾಲ್ರಿ ಕೊಡ್ತಿದ್ದೀರಾ ಯಾರಿಗೆ, ಇಲ್ಲಿ ನೀವು ಸ್ಯಾಲ್ರಿ ಯಾರು ಕೊಡ್ತಿದ್ದೀರಾ ಅಂದರೆ ಸ್ಟಾಫ್ಗಳಿಗೆ, ಅದಕ್ಕೆ ಇದನ್ನು ನೀವು ಕನ್ಸಿಡರ್ ಮಾಡೋಕ್ಕೆ ಹೋಗಲ್ಲ. ಬಟ್ ಇಲ್ಲಿ ನೀವು ಸ್ಯಾಲ್ರಿ ಯಾರು ಕೊಡ್ತಿದ್ದೀರಾ ಅಂದರೆ ಎಂಪ್ಲಾಯೀಸ್ಗೆ. ಯಾವ್ಯಾರೆಲ್ಲ ಎಂಪ್ಲಾಯೀಸ್ ಬಂದುಬಿಟ್ಟು ಕಂಪ್ನೀಲಿ ವರ್ಕ್ ಮಾಡ್ತಿದ್ದಾರೋ ಅಂತ, ಹೋಮ್ ಅಥವಾ ಮನೇಲಿ ಯಾರ್ಯಾರೆಲ್ಲ ಎಂಪ್ಲಾಯೀಸ್ ವರ್ಕ್ ಮಾಡ್ತಿದ್ದಾರೋ ಅವ್ರಿಗೆ ಸ್ಯಾಲ್ರಿ ಕೊಟ್ಟರೆ ಇದು ಪರ್ಸ್ನಲ್ ಅಲ್ವಾ, ಇದನ್ನು ಕನ್ಸಿಡರ್ ಮಾಡ್ತೀರಾ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆಫ್ ₹6,000 ಬೀಯಿಂಗ್ ಅನ್ಅಬ್ಸರ್ವ್ಡ್ ಆಫ್ ಅರ್ಲಿಯರ್ ಇಯರ್ ವಾಸ್ ನಾಟ್ ರೆಕಾರ್ಡೆಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ವಾಸ್ ನಾಟ್ ರೆಕಾರ್ಡೆಡ್ ಅಂದರೆ ಏನರ್ಥ ಅಂದರೆ ಇದು ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟಲ್ಲಿ ಅಂಡರಲ್ಲಿ ಬರುತ್ತೆ ನಿಮಗೆ. ಓಕೆನಾ. ಸೊ ಇಲ್ಲಿ ಎಕ್ಸ್ಪೆನ್ಸಸ್ ಆಗೋಗಿದೆ ಬಟ್ ರೆಕಾರ್ಡ್ ಮಾಡಿಲ್ಲ, ಸೊ ಅದಕ್ಕೆ ನೀವು ಇಲ್ಲಿ ಏನು ಮಾಡ್ತೀರಾ ಅಂದರೆ ಇದನ್ನು ನೀವು ಮೈನಸ್ ಮಾಡ್ತೀರಾ, ಇದನ್ನು ಆ್ಯಡ್ ಮಾಡ್ತೀರಾ. ಓಕೆನಾ. ನೆಕ್ಸ್ಟ್ ಲೀಗಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ₹2,000 ಪೇ ಟು ಅ ಲಾಯರ್ ಕನೆಕ್ಷನ್ ವಿತ್ ಪರ್ಸ್ನಲ್ ಕೇಸ್. ಸೊ ಪರ್ಸ್ನಲ್ ಕೇಸ್ಗೋಸ್ಕರ ಲಾಯರ್ಗೆ ನೀವೇನೋ ಅಮೌಂಟ್ ಕೊಟ್ಬಿಟ್ಟು ಡೀಲ್ ಮಾಡಿಕೊಂಡ್ರೆ ಇದೇನಾಗುತ್ತೆ, ಪರ್ಸ್ನಲ್ ಯೂಸ್ಗೆ ಅಂತ ಹೇಳಿದ್ದಾರೆ. ಸೊ ಅದೇ ರೀಸನ್ಗೆ ಇದನ್ನು ಆ್ಯಡ್ ಮಾಡ್ತೀರಾ, ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಾ. ನೆಕ್ಸ್ಟ್ ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ಸ್ ₹8,000 ಕಾಂಟ್ರಿಬ್ಯೂಷನ್ ಟು ಸ್ಟಾಫ್ ವೆಲ್ಫೇರ್ ಫಂಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸ್ಟಾಫ್ ವೆಲ್ಫೇರ್ ಫಂಡ್ ಅಂದರೆ ಏನು, ಸ್ಟಾಫು ಕೊಡ್ತಿರೋ ರೀಸನಿಂದ ಇದನ್ನು ನೀವು ತಗೊಳಕ್ಕೆ ಹೋಗಲ್ಲ, ಇಗ್ನೋರ್ ಮಾಡ್ತೀರಾ. ಓಕೆನಾ. ಔಟ್ ಆಫ್ ಬ್ಯಾಡ್ ಡೆಟ್ಸ್ ರಿಕವರ್ಡ್ ₹8,000 ವೇರ್ ಅಲೋಡ್ ಫಾರ್ ದಿ ಡಿಡಕ್ಷನ್ ಅರ್ಲಿಯರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಬ್ಯಾಡ್ ಡೆಟ್ಸ್ ಎಷ್ಟಿದೆ, ಬ್ಯಾಡ್ ಡೆಟ್ಸ್ ಬಂದುಬಿಟ್ಟು ನೀವು ಕ್ವಶನಲ್ಲಿ ಇಲ್ಲಿ ಬ್ಯಾಡ್ ಡೆಟ್ಸ್ ಓಕೆ ಬ್ಯಾಡ್ ಡೆಟ್ಸ್ ಬಂದು, ಸೊ ಅದಕ್ಕೂ ಮುಂಚೆ ಇಲ್ಲಿ ಜರ್ನಲ್ ಎಕ್ಸ್ಪೆನ್ಸಸ್ ನಾನು ಹೇಳಿದೆ ಸ್ಟಾಫ್ ವೆಲ್ಫೇರ್ ಫಂಡ್ ಅಂತ ಹೇಳಿ, ಇದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಯಾಕೆ ಅಂದರೆ ಸ್ಟಾಫ್ ವೆಲ್ಫೇರ್ ಫಂಡ್ ಬಂದುಬಿಟ್ಟು ಈಗ ಕಂಪ್ನಿಯವರು
ಅವರ ಒಂದು ಪ್ರೊಫೆಷ್ನಲ್ ಅಥವಾ ಪ್ರೊಫೆಷನ್ ರಿಲೇಟೆಡ್ ಅಮೌಂಟಿಂದ ಅವ್ರು ಕೊಡೋಕ್ಕೆ ಹೋಗಲ್ಲ, ಪರ್ಸ್ನಲ್ ಅಮೌಂಟಿಂದನೇ ಕೊಡೋ ರೀಸನಿಂದ ಇದನ್ನು ಕನ್ಸಿಡರ್ ಮಾಡ್ತೀವಿ. ಬ್ಯಾಡ್ ಎಂಡ್ಸಲ್ಲಿ ಏನು ಮಾಡ್ತೀವಿ ಅಂದರೆ ರಿಕವರ್ ಆಗಿರೋದು ಎಷ್ಟು ಅಂದರೆ 8,000 ರೂಪಾಯಿ ರಿಕವರ್ ಆಗಿದೆ. 20,000 ರೂಪಾಯಿಯಲ್ಲಿ 8,000 ರೂಪಾಯಿನ ಮೈನಸ್ ಮಾಡಿ ಕೊಡ್ತೀವಿ. ಸೊ ನೆಕ್ಸ್ಟು ಕ್ಯಾಲ್ಕುಲೇಟ್ ದ ಇನ್ಕಮ್ ಫ್ರಮ್ ದಿ ಮಿಸ್ಟರ್ ಚಂದನ್ ಫಾರ್ ದಿ ಇಯರ್ ಎಂಡೆಡ್ 2023-24 ಅಥವಾ ಫಾರ್ ದಿ ಅಸೆಸ್ಮೆಂಟ್ ಇಯರ್ 23-24 ಅಂತ ಹೇಳಿ ಕೊಟ್ಟಿದ್ದಾರೆ. ಈಗ ನೀವೇನು ಮಾಡಬೇಕು ಅಂದರೆ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ನಾನು ನಿಮಗೆ ನೋಟ್ ಇಲ್ಲಿ ಹಾಕಿದ್ದೀನಿ. ಏನು ಅಂದರೆ ಸ್ಟಾಫ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಈಸ್ ಆನ್ ಅಡ್ಮಿಸಬಲ್ ಬಟ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ದಿ ಸ್ಟಾಫ್ ವೆಲ್ಫೇರ್ ಫಂಡ್ ಈಸ್ ಅನ್ ಇನ್ ಅಡ್ಮಿಸಬಲ್. ಸೊ ಅದೇ ರೀಸನ್ಗೆ ನಾವು ತೊಗೊಳ್ಳೋದು. ಓಕೆನಾ? ಸೊ ಇಲ್ಲಿ ನಾವು ಫಸ್ಟ್ ಏನೇನೆಲ್ಲ ಕನ್ಸಿಡರ್ ಮಾಡಬೇಕು ಅಂದರೆ ನೋಡಿ, ಇದೇ ಫಾರ್ಮ್ಯಾಟು. ಸೊ ಈ ಫಾರ್ಮ್ಯಾಟ್ನ ನೀವು ಪ್ರಾಪರಾಗಿ ಕಲಿಬೇಕಾಗುತ್ತೆ. ಈ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಬೇಕು ಅಂದರೆ ಈ ಫಾರ್ಮ್ಯಾಟೇ ನಿಮಗೆ ತುಂಬ ಮುಖ್ಯ ಆಗುತ್ತೆ. ಸೊ ಇಲ್ಲಿ ಫಾರ್ಮ್ಯಾಟಲ್ಲಿ ಫಸ್ಟ್ ನೀವೇನು ತೊಗೋಬೇಕು ಅಂದರೆ ನೆಟ್ ಪ್ರಾಫಿಟ್. ಸೊ ಕ್ವಶನಲ್ಲಿ ನೀವು ನೋಡೋದಾದರೆ ನೆಟ್ ಪ್ರಾಫಿಟ್ ಎಷ್ಟಿದೆ? 88,000 ರೂಪೀಸ್ ಇದೆ. ಆ್ಯಸ್ ಇಟ್ ಈಸ್ 88,000 ರೂಪೀಸ್ ತೊಗೊಳ್ತೀವಿ. ನೆಕ್ಸ್ಟ್ ಇದಕ್ಕೆ ಏನೇನೆಲ್ಲ ಆ್ಯಡ್ ಮಾಡ್ತೀವಿ ಅಂದರೆ ಇನ್ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್. ಅಂದರೆ ಏನೇನೆಲ್ಲ ಇನ್ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಇದೆಯೋ, ಯಾವುದೆಲ್ಲ ಡೆಬಿಟ್ ಆಗಿದೆಯೋ ಅದನ್ನು ಮಾತ್ರ ತೊಗೊಳ್ತೀವಿ. ಯಾವುದೇದು? IT ಕೊಟ್ಟಿದ್ದಾರೆ. ಸೊ ITಗಿಂತ ಮುಂಚೆ ಅಡ್ಜಸ್ಟ್ಮೆಂಟ್ನ ನೋಡೋಣ. ಅಡ್ಜಸ್ಟ್ಮೆಂಟಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ, ಸೊ ನೋಡಿ, ಅಡ್ಜಸ್ಟ್ಮೆಂಟ್ನ ನೀವು ನೋಡೋದಾದರೆ ಸ್ಯಾಲ್ರಿ ಇನ್ಕ್ಲೂಡ್ಸ್ ₹12,000 ಫಾರ್ ದಿ ವರ್ಕರ್ಸ್ ಎಂಪ್ಲಾಯ್ಡ್ ಅಟ್ ಹೋಮ್. ಸೊ ಎಂಪ್ಲಾಯ್ಡ್ ಅಟ್ ಹೋಮ್ ವರ್ಕರ್ಸ್ಗೆ ನೀವು ಅಮೌಂಟ್ನ ಕೊಡ್ತಿದ್ದಾರೆ. ಎಷ್ಟು? 12,000 ಆ್ಯಸ್ ಇಟ್ ಈಸ್ ತೊಗೊಳ್ಳಿ. ಇಲ್ಲಿ ಯಾವುದೇ ರೀತಿಯ ಡಿಪ್ರಿಸಿಯೇಷನ್ ನೀವು ಕ್ಯಾಲ್ಕುಲೇಟ್ ಮಾಡಲ್ಲ, ಆ್ಯಸ್ ಇಟ್ ಈಸೇ ತೊಗೊಳ್ತೀನಿ. ಏನಾದ್ರು ಮೈನಸ್ ಇತ್ತು ಅಂದರೆ ಮಾತ್ರ ನೀವು ಮೈನಸ್ ಮಾಡೋದು, ಬೇರೆ ಏನು ಮೈನಸ್ ಮಾಡೋಕ್ಕೆ ಹೋಗಲ್ಲ. ನೆಕ್ಸ್ಟ್ ಲೀಗಲ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ ₹2,000, ಅದನ್ನು ಕೂಡ ತೊಗೊಳ್ತೀರಾ. ಇದಾದಮೇಲೆ ಇನ್ನೇನಾದ್ರು ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರಾ ಅಂತ ಹೇಳಿ ನೋಡಬೇಕು. ಸೊ ನೋಡಿ, ಸ್ಟಾಫ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಅಂತ ಇದೆಯಲ್ಲ, ಕಾಂಟ್ರಿಬ್ಯೂಷನ್ ಅಂತ 8,000, ಅದನ್ನು ಕೂಡ ನೀವು ತೊಗೋಬೇಕಾಗುತ್ತೆ. 8,000 ರೂಪೀಸ್ ಆ್ಯಸ್ ಇಟ್ ಈಸ್ ತೊಗೊಳ್ಳಿ. ಇದಾದಮೇಲೆ ಇಷ್ಟು ನಿಮ್ಗೆ ಅಡ್ಜಸ್ಟ್ಮೆಂಟಲ್ಲಿರೋದು. ಇನ್ನು ರಿಮೈನಿಂಗ್ ಬಂದುಬಿಟ್ಟು P&L ಅಕೌಂಟಲ್ಲಿ ಇದೆ. ಬ್ಯಾಲೆನ್ಸ್ ಶೀಟಲ್ಲಿ ಇದೆ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಬೇರೆ ಏನಿದೆ? ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ 14,000 ರೂಪಾಯಿ. ಆ್ಯಸ್ ಇಟ್ ಈಸ್ ಇನ್ಕಮ್ ಟ್ಯಾಕ್ಸ್ 14,000 ರೂಪೀಸ್ ತೊಗೊಳ್ತೀರಾ. ನೆಕ್ಸ್ಟ್ ಪರ್ಚೇಸ್ ಆಫ್ ಪೇಟೆಂಟ್ಸ್ನ ಕೊಟ್ಟಿದ್ದಾರೆ. ಸೊ ಪೇಟೆಂಟ್ಸ್ನ ಅಕ್ವೈರ್ ಮಾಡಿರೋ ಎಕ್ಸ್ಪೆನ್ಸಸ್ ಬಂದು 24,000. ಸೊ ಆ್ಯಸ್ ಇಟ್ ಈಸ್ 24,000 ರೂಪೀಸ್ನ ತೊಗೊಳ್ತೀವಿ. ಓಕೆನಾ? ಬಿಕಾಸ್ ಇದೆಲ್ಲ ಇನ್ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್, ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ನ ಮಾತ್ರ ನಾವು ತೊಗೊಳ್ತಿರೋದು. ನೆಕ್ಸ್ಟು ಡೊನೇಷನ್ ಕೊಟ್ಟಿದ್ದಾರೆ. ಡೊನೇಷನ್ ಎಷ್ಟಿದೆ? 4,000. ಆ್ಯಸ್ ಇಟ್ ಈಸ್ ಡೊನೇಷನ್ 4,000ನ ತೊಗೊಳ್ತೀವಿ. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್. ಬರೀ ಬ್ಯಾಡ್ ಡೆಟ್ಸ್ ಇದ್ದರೆ ತೊಗೊಳ್ತಿರಲಿಲ್ಲ. ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಎಷ್ಟಿದೆ? 6,000. ಆ್ಯಸ್ ಇಟ್ ಈಸ್ 6,000ನ ತೊಗೊಳ್ತೀವಿ. ಇಷ್ಟೇ ಐಟಮ್ಸ್ನ ನಮಗೆ ಕೊಟ್ಟಿರೋದು. ಸೊ ಇಷ್ಟು ಐಟಮ್ಸ್ನ ನಾವು ಆ್ಯಡ್ ಮಾಡಿ ಔಟರ್ ಕಾಲಮ್ಗೆ ಅಮೌಂಟ್ ಹಾಕ್ತೀವಿ. ಎಷ್ಟು ಅಂದರೆ 70,000. ಸೊ ಇಲ್ಲಿ ಟೋಟಲ್ ಮಾಡ್ಕೋಬೇಡಿ, ಬಿಕಾಸ್ ಇಲ್ಲಿ ನಾವು ಪ್ರೊಫೆಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಲ್ವಾ. ಸೊ ಅದಕ್ಕೆ ಆ್ಯಸ್ ಇಟ್ ಈಸ್ ಟೋಟಲ್ ಮಾಡಿ ನೆಟ್ ಇನ್ಕಮ್ ಪ್ಲಸ್ ಇನ್ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್, ಇವೆರಡೂ ಆ್ಯಡ್ ಮಾಡಿದಾಗ ನಿಮಗೆ 1,58,000 ರೂಪೀಸ್ ಬರುತ್ತೆ. ಈ ಅಮೌಂಟಿಂದ ನೀವು ಮೈನಸ್ ಎಲ್ಲ ಮಾಡ್ತಾ ಹೋಗ್ತೀರಾ. ಸೊ ಇಲ್ಲಿ ಏನೇನೆಲ್ಲ ಮೈನಸ್ ಮಾಡಬೇಕು ಅಂದರೆ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್. ಸೊ ಇದು ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಆಗಿರುತ್ತೆ, ಬಟ್ ಆ ಒಂದು ಎಕ್ಸ್ಪೆನ್ಸಸ್ನ ನಾವು ಡೆಬಿಟ್ ಮಾಡಿರಲ್ಲ. ಸೊ ಅಂಥ ಎಕ್ಸ್ಪೆನ್ಸಸ್ನ ನಾವು ಮೈನಸ್ ಮಾಡ್ತಾ ಹೋಗ್ತೀವಿ. ಸೊ ಇದು ಬಂದ್ಬಿಟ್ಟು ಅಡ್ಜಸ್ಟ್ಮೆಂಟಲ್ಲೇ ಇರುತ್ತೆ. ಇದು ನಿಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಸಿಗಲ್ಲ, ಅಡ್ಜಸ್ಟ್ಮೆಂಟಲ್ಲಿ ಇರುತ್ತೆ. ಸೊ ಅಡ್ಜಸ್ಟ್ಮೆಂಟಲ್ಲಿ ನೀವು ನೋಡೋದಾದರೆ ಡಿಪ್ರಿಸಿಯೇಷನ್ ₹6,000 ಬೀಯಿಂಗ್ ಅನ್ಅಬ್ಸರ್ವ್ಡ್ ಅರ್ಲಿಯರ್ ವಾಸ್ ನಾಟ್ ರೆಕಾರ್ಡೆಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಡಿಪ್ರಿಸಿಯೇಷನ್ನ ನೀವು ತೊಗೊಳ್ತೀರಾ, ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ 6,000 ರೂಪೀಸ್ ತೊಗೊಳ್ತೀರಾ. ಅದೇ ರೀತಿ ಇನ್ನೊಂದು ಏನೋ ನಮಗೇನು ಕೊಟ್ಟಿದ್ದಾರೆ ಅಂದರೆ, ಸೊ ನೋಡಿ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಹೇಳಿದ್ದಾರೆ ಏನು ಅಂದರೆ ಪೇಟೆಂಟ್ ರೈಟ್ಸ್ ಡಿಪ್ರಿಸಿಯೇಷನ್ನು ಸಹ ಕೊಟ್ಟಿದ್ದಾರೆ. 4,800 ಇಂಟು ಹಾಫ್ ಇಂಟು 25%ನ ತೊಗೋಬೇಕಾಗುತ್ತೆ ಪೇಟೆಂಟ್ ರೇಟ್ಸ್ ಬಂದುಬಿಟ್ಟು. ಸೊ ಆ ಒಂದು ಬೇಸಿಸ್ ಮೇಲೆ 25% ಇಂಟು ಹಾಫ್ ಇಂಟು ಅಮೌಂಟ್ನ ತೊಗೊಂಡಾಗ ಇಲ್ಲೂ ಕೂಡ ನಿಮಗೆ 6,000 ರೂಪೀಸ್ ಬರುತ್ತೆ. ಇಷ್ಟೇ ಇರೋದು ನಿಮಗೆ ಅಡ್ಜಸ್ಟ್ಮೆಂಟಲ್ಲಿ ಒಂದಿದೆ ಆ್ಯಂಡ್ ಬ್ಯಾಲೆನ್ಸ್ ಶೀಟಲ್ಲಿ ಒಂದಿದೆ. ಬ್ಯಾಲೆನ್ಸ್ ಶೀಟ್ಗಿಂತ ಅಡ್ಜಸ್ಟ್ಮೆಂಟಲ್ಲೇ ನಿಮಗೆ ಜಾಸ್ತಿ ಕೊಡೋದು ಎಕ್ಸ್ಪೆನ್ಸಸ್ನೆಲ್ಲ. ಸೊ ಇಲ್ಲಿ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಇಲ್ಲೇ ಜಾಸ್ತಿ ಕೊಡ್ತಾರೆ, ಇಲ್ಲೊಂದು ಸ್ವಲ್ಪ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನಿಮ್ಗೆ ಏನು ಬರುತ್ತೆ ಅಂದರೆ ನಾನ್ ಬಿಸ್ನೆಸ್ ಇನ್ಕಮ್ ಅಥವಾ ಟ್ಯಾಕ್ಸ್ ಫ್ರೀ ಇನ್ಕಮ್ ಕ್ರೆಡಿಟೆಡ್ ಟು P&L ಅಕೌಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಬ್ಯಾಡ್ ಡೆಟ್ಸ್ ರಿಕವರ್ಡ್. ಸೊ ಫಸ್ಟೇ ನಿಮಗೆ ಅಡ್ಜಸ್ಟ್ಮೆಂಟ್ನ ನೀವು ನೋಡಿದರೆ ಬ್ಯಾಡ್ ಡೆಟ್ಸ್ ರಿಕವರ್ನ ಕೊಟ್ಟಿದ್ದಾರೆ ನೋಡಿ 8,000 ರೂಪೀಸ್. ಇರೋ ಗ್ರಾಸ್ ಪ್ರಾಫಿಟ್ ಎಷ್ಟು? 20,000. 20,000ದಲ್ಲಿ 8,000 ರೂಪೀಸ್ ರಿಕವರ್ ಆಗಿದೆ. ಸೊ 20,000 ಮೈನಸ್ 8,000 ಮಾಡಿದಾಗ 12,000 ರೂಪೀಸ್ ಬರುತ್ತೆ.
ಇನ್ನು ನೆಕ್ಸ್ಟ್ ಏನು ಇನ್ಕಮ್ ಇದೆ ಅಂದರೆ ಡಿವಿಡೆಂಟ್ ಇದೆ. ಸೊ ಡಿವಿಡೆಂಟ್ ಎಷ್ಟಿದೆ 6,000 ಆ್ಯಸ್ ಇಟ್ ಈಸ್ ತೊಗೊಳ್ಳೋಣ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 18,000 ರೂಪಾಯಿ ಇದೆ, ಅದನ್ನು ತೊಗೊಳ್ತೀರಾ. ಇನ್ಕಮ್ ಫ್ರಮ್ HUF ಬಂದುಬಿಟ್ಟು 6,000 ರುಪೀಸ್ ಇದೆ, ಅದನ್ನು ತೊಗೊಳ್ತೀರಾ. ಇಷ್ಟೇ ಇನ್ಕಮ್ ಇರೋದು. ಸೊ ಇಷ್ಟು ಇನ್ಕಮ್ನ ನಾವು ಆ್ಯಡ್ ಮಾಡಿದಾಗ ನಮಗೆ 54,000 ರುಪೀಸ್ ಬರುತ್ತೆ. ಈಗ 1,58,000 ರುಪೀಸಿಂದ 54,000ನ ನೀವು ಮೈನಸ್ ಮಾಡಿದಾಗ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ದಿ ಬಿಸ್ನೆಸ್ ಬಂದು 1,04,000 ರುಪೀಸ್ ಬರುತ್ತೆ. ಓಕೆನಾ, ಇಷ್ಟು ಒಂದು ಆನ್ಸರ್ ಆಗಿದೆ ಇದು. ಸೊ ಇದು ಫಸ್ಟ್ ಪ್ರಾಬ್ಲಮ್ಮು. ನೆಕ್ಸ್ಟ್ ಪ್ರಾಬ್ಲಮ್ ನಾನು ಬೇರೆ ವೀಡಿಯೋದಲ್ಲಿ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.